ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ಚಾನಲ್ ದಾರಿ ಕಾಣದ ಪಯಣಿಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನಮ್ಮ ಚಾನಲ್ನ ಫಸ್ಟ್ ವಿಡಿಯೋ, ಮೊದಲ ವಿಡಿಯೋ. ನಾವು ಇವತ್ತು ಇಲ್ಲಿ ಒಂದು ಊರಿಗೆ ಹೊಂಟಿದ್ವಿ. ಜಾಗದಾಗ ಒಬ್ಬರನ್ನ ಕೇಳಿದ್ವಿ, ಈ ಥರ ಒಂದು ಪ್ಲೇಸ್ ಐತಿ ಚೆನ್ನಾಗೈತಿ ಅಂತಂದು ಹೇಳಿದ್ರೆ ಅದನ್ನ ನೋಡಕ್ಕೆ ಹೊಂಟೇವಿ. ಏನೋ ಮಸ್ತ್ ಐತಿ ಅಂತ ಗಿಚ್ಚೈತಿ ಅಂತ ಹೇಳ್ಯಾರ. ಬರ್ರಿ ನೋಡೋಣ ಅಂತ ಹೋಗೋನು, ಎಕ್ಸ್ಪ್ಲೋರ್ ಮಾಡೋನು. ನಿಮ್ಗೆ ತೋರಿಸ್ತೇನೆ ನಾವೆಲ್ಲ ಏನೇನು ಐತಿ ಇಲ್ಲಿ ಏನೇನಿಲ್ಲ ಅಂತಂದು ನೋಡಂಬರ್ರಿ. ಎಲ್ಲರೂ ಕೂಡಿ ಒಂದು ಒಳ್ಳೆಯ ಒಂದು ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡೋಣ. ನೀವು ನಮ್ಮ ಜೊತೆ ಆಗ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ, ಇಂಥ ಒಂದು ಅದ್ಭುತವಾದ ಜಾಗಕ್ಕೆ ಇವತ್ತು ಬಂದೆ ನಾವು. ದಾರಿ ತಪ್ಪಿ ಬಂದೇವಿ ಹುಡುಕೊಂತ ಏನೇನು ಇಲ್ಲೇ ನೋಡಂಬರ್ರಿ ಹೆಂಗೈತಿ ಅಂತಂದು. ಇಲ್ಲೇ ಇದಿನ್ನೂ ಏನೇನು ಕನ್ಸ್ಟ್ರಕ್ಷನ್ ಆಗತ್ತೈತಿ, ಏನು ಕನ್ಸ್ಟ್ರಕ್ಷನ್ ಅಂತಂದು ಗೊತ್ತಿಲ್ಲ. ಇನ್ನು ಏನೇನು ಮಾಡಾಕತ್ತಾರೆ ಇಲ್ಲಿ, ಏನೋ ರಿಸಾರ್ಟ್ ಟೈಪು ಏನೋ ಮಾಡಾಕತ್ತಾರ. ಬರ್ರಿ ನೋಡೋಣ. ಸಂಜೆ ಟೈಮ್ ಒಳಗೆ ಬಂದೇವಿ. ನೋಡ್ರಿ ಏನು ಮಸ್ತ್ ಕಾಣಾಕತ್ತೈತಿ ಫುಲ್ಲೆಲ್ಲ. ನೋಡ್ಬೋದು ನೀವು. ಈಗ ಹೋಗೋಣ ನಾವು ಮುಂದಂಗೆ. ಇದೆಂಥ ಒಂದು ವಾತಾವರಣ ಐತಿ ನೋಡ್ಬೋದು ನೀವು. ಇಲ್ಲೇ ಭಾರಿ ತೋಟ ಗೀಟ ಎಲ್ಲ ಐತಿ ನೋಡ್ರಿ. ಎಷ್ಟು ಪೀಸ್ಫುಲ್ ಐತಿ ನೋಡ್ರಿ. ಇಲ್ಲಿ ಇಂಥ ನೆಮ್ಮದಿ ನೀವು ಎಲ್ಲಿ ಸಿಟ್ಯಾಗ ಹೋದ್ರೆ ಸಿಗಂಗಿಲ್ಲ. ಸಿಟ್ಯಾಗ 1,00,000 ದುಡಿದ್ರೂ ಇಂಥ ನೆಮ್ಮದಿ ಲೈಫು, ಇಂಥ ನೆಮ್ಮದಿ ಜಾಗ ಎಲ್ಲಿ ಸಿಗಂಗಿಲ್ಲ. ಸಿಟ್ಯಾಗ 1,00,000 ದುಡಿಯೋದು, ಇಲ್ಲಿ ಹಳ್ಳಿಯಾಗಿದ್ದು ಇಂಥ ಜಾಗದಾಗಿದ್ದು 10,000 20,000 ದುಡಿಯೋದು ಒಂದು. ಮನುಷ್ಯಾಗ ಮೇನ್ ನೆಮ್ಮದಿ ಬೇಕು, ಅದು ಇಂಥ ಜಾಗದಾಗ ಮಾತ್ರ ಸಿಗಕ್ಕೆ ಸಾಧ್ಯ. ನೋಡ್ಬೋದು ನೀವು ಎಷ್ಟು ಒಂದು ಯಾವ ಥರ ಪ್ಲೇಸ್ ಐತಿ ಅಂತಂದು. ಬರೀ ಹಿಂಗೆ ಮುಂದೆ ಹೋಗೋಣ. ಇನ್ನೂ ಒಂದು ಒಳ್ಳೆಯ ನಿಮ್ಗೆ ವ್ಯೂ ತೋರಿಸ್ತೇನೆ ಇವತ್ತು. ಬರೀ ಸಿಟಿಯ ಗದ್ದಲಕ್ಕಿಂತ ಮತ್ತು ಇಲ್ಲಿಯ ಶಾಂತ ರೀತಿಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಗೊತ್ತಾಗತ್ತೆ. ಒಂದು 10 ಸೆಕೆಂಡ್ ಕೇಳಿಸ್ಕೊರಿ ನೀವು ಅಷ್ಟೇ. ಬರೀ ಶಿವರಾಮ್ ಕಾರಂತರು ಒಂದು ಕಡೆ ಹೇಳ್ತಾರೆ, ಹುಟ್ಟಿದ ಊರಿನ ಸೊಗಸನ್ನು ಮತ್ತಾವ ಊರು ತಾಳಲಾರದು ಅಂತಂದು. ಇದು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಅವರು. ನಾವು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿನೇ ಇರ್ಬೋದು, ಅದರಷ್ಟು ನೆಮ್ಮದಿ, ಅದರಷ್ಟು ಸೊಗಸನ್ನು, ಅದರಷ್ಟು ಪ್ರೀತಿ ವಾತ್ಸಲ್ಯವನ್ನು, ಅದರಷ್ಟು ನಮ್ಮ ತಬ್ಬಿಕೊಳ್ಳೋಕೆ ಮತ್ತು ಯಾವ ಊರಿಗೂ ಸಾಧ್ಯ ಇಲ್ಲ. ಎಂಥ ದೊಡ್ಡ ಸಿಟಿ ಆಗಿರ್ಬೋದು. ನಾವು ಮತ್ತೆ ಇಲ್ಲಿ ಹೋದರೂ ನಮ್ಮೂರು ಚಂದ ಅನಿಸುತ್ತೆ ನಮ್ಗೆ. ಅದಕ್ಕೆ ಉದಾಹರಣೆ ಅವರು ಹೇಳಿದಂಥ ಸಾಲುಗಳು. ಇಲ್ಲಿ ನೋಡ್ರಿ, ಇದು ಇಂಥ ಒಂದು ಜಾಗದಾಗ ಇರಾಕ, ಇಂಥ ಒಂದು ಹಳ್ಳಿಗಳಲ್ಲಿ ಇರಾಕ ಪುಣ್ಯ ಮಾಡಿರ್ಬೇಕು ನಾವು. ಈಗಾಗಲೇ ಒಂದು ಗುಡ್ಡ ಹತ್ತಿ ಒಂದು ಗುಡ್ಡ ಇಳಿದು ನಾವೀಗ ಇನ್ನೊಂದು ಗುಡ್ಡಕ್ಕೆ ಹೋಗ್ಬೇಕು. ಒಂದು ಗುಡ್ಡ ಇದು ಏನು ತೋಟಗಳನ್ನ ತುಂಬಿಕೊಂಡಿರೋಂಥ ಒಂದು ಗುಡ್ಡ. ಇದು ತೋಟಗಳನ್ನ ಒಂದು ತುಂಬಿಕೊಂಡಿರೋಂಥ ಒಂದು ಗುಡ್ಡ. ಇದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಕತ್ತೀವಿ. ಏನೇನು ನೋಡೋಕೆ ಸಿಗ್ತದೆ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ನಾವೇನೇನು ನೋಡ್ತೀವಿ, ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಇವತ್ತು. ಬರ್ರಿ ನೋಡಿ. ಇನ್ನೂ ಈಗ ಒಂದು ಗುಡ್ಡ ಹತ್ತಿ ಇಳಿದ್ವಿ, ಇನ್ನೊಂದು ಗುಡ್ಡ ಹತ್ತಿ ಇಳಿಬೇಕು. ಸೂರ್ಯ ಮುಳುಗಾತನ, ಸೂರ್ಯಾಸ್ತ ಆಗತ್ತೆ. ಬರ್ರಿ ನೋಡೋಣ. ಜೀವನದಾಗ ಕೆಲವೊಮ್ಮೆ ದಾರಿ ತಪ್ಪಕ್ಕಂತ ನಾವು ದಾರಿ ತಪ್ಪಿ ಇವತ್ತು ಇಂಥ ಒಂದು ಜಾಗಕ್ಕೆ ಬಂದೀವಿ. ದಾರಿ ತಪ್ಪೋದೇನು ತಪ್ಪಲ್ಲ. ಕೆಲವೊಮ್ಮೆ ದಾರಿ ತಪ್ಪಿದಾಗ ನಾವು ಒಳ್ಳೆ ಡೆಸ್ಟಿನೇಷನ್ಗಳನ್ನ ರೀಚ್ ಆಕೀವಿ. ಇವತ್ತು ನಾವು ದಾರಿ ತಪ್ಪಿದ್ದಕ್ಕೆ ನಾವು ಒಂದು ಅದ್ಭುತವನ್ನು ನೋಡ್ತೀವಿ ಅನ್ನೋಕೆ ಇದೊಂದು ಈಗ ಜಲಕ್ಕೊಂದು ಮುಂದೆ ಹೋಗಿ ನೋಡೋಣ ರೀ ನಾವು ಯಾವ ಥರ ವ್ಯೂ ಇರುತ್ತೆ ಅಂತಂದು. ದಾರಿ ತಪ್ಪಕ್ಕೆ ಜೀವನದಾಗ ಅಂದ್ರೆ ನಾವು ಒಂದು ಒಳ್ಳೆ ಡೆಸ್ಟಿನೇಷನ್ಗೆ ಹೋಗಕ್ಕೆ ಸಾಧ್ಯ ಆಕತಿ. ಏನೋ ಕನ್ಸ್ಟ್ರಕ್ಷನ್ ಮಾಡತ್ತಾರ, ಆದ್ರೆ ಯಾರು ಕಾಣವಲ್ರು. ನೋಡುವ ನೀವು ಸುತ್ತಲೂ ಹೊಲ ಗದ್ದೆಗಳು, ಹಳ್ಳಿ ವಾತಾವರಣ. ಹಳ್ಳಿನ ಅದು ಹಳ್ಳಿಯಾಗ ಹಳ್ಳಿ ವಾತಾವರಣ ಇರ್ತೈತೆ. ಮತ್ತು ಗುಡ್ಡ ಹತ್ತಿ ಇಳಿದೆ ನಾವು. ಸಾಕಾಗಿಬಿಟ್ಟೈತಿ ಗುಡ್ಡ ಹತ್ತಿ ಇಳಿದ. ಸ್ವಿಮ್ಮಿಂಗ್ ಪೂಲ್ ಐತಿ ಇಲ್ಲಿ, ಅದ್ರ ನೀರು ಮಾತ್ರ ಸರಿ ಇಲ್ಲ. ರೆಸಾರ್ಟ್ ಮಾಡಕತ್ತಾರ ಇಲ್ಲಿ. ಏನ ಇಂಥ ಜಾಗದ ರೆಸಾರ್ಟ್ ಮಾಡಿದ್ರೆ ಯಾರು ಬರಂಗಿಲ್ಲ ಹೇಳ್ರಿ. ಸ್ವಿಮ್ಮಿಂಗ್ ಪೂಲ್ನ ನೀರು ಕಲರ್ ಚೇಂಜ್ ಮಾಡ್ಯಾವು. ಇಲ್ಲ ಅಂಡರ್ ಪ್ರೊಸೆಸ್ ಆಗತ್ತೆಲ್ಲ ಇವೆಲ್ಲ. ಇಂಥ ವ್ಯೂ, ಇಂಥ ರೆಸಾರ್ಟ್ ಇದ್ರೆ ಯಾರು ಬರಂಗಿಲ್ಲ ಹೇಳ್ರಿ. ಎಲ್ಲರೂ ಬರ್ತಾರೆ ಇಂಥ ವ್ಯೂ ನೋಡೋಕೆ. ಅಲ್ಲಿ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್.
ಈಗ ಇದು ಗುಡ್ಡ ಹತ್ತಂಬರ್ರಿ, ಗುಡ್ಡ ಹತ್ತಿ ಏನೈತಿ ನೋಡೋಣಂತ. ಈಗ ಒಂದೆರಡು ಗುಡ್ಡ ಹತ್ತಿ ಇಳಿದೆ ನಾವು. ಅಲ್ಲಿಂದ ಈ ಕಿಲೋಮೀಟರ್ ಬಂದೇವಿ. ಈಗ ಒಂದು ಎರಡು ಕಿಲೋಮೀಟ್ರ್ ಬಂದೇವಿ. ಬರ್ರಿ. A few moments later. ನೋಡ್ರಿ ಯಾವ ಥರ ಐತಿ ವ್ಯೂ ಅನ್ನೋದು. ಇನ್ನು ಸ್ವಲ್ಪ ಮ್ಯಾಗ ಹತ್ಕೊಂಬರ್ರಿ, ಇನ್ನೂ ಅನಾಹುತ ವ್ಯೂ ನೋಡ್ಬೋದು ನಾವು. ಜೀವನದಾಗ ಏನಾಗುತ್ತೆ ಅಂತ ಇಂಥ ಗುಡ್ಡ ಹತ್ತಿ ಒಳ್ಳೆಯ ಒಂದು ಪ್ರಕೃತಿಯ ಸೌಂದರ್ಯ ಸವಿಬೇಕು. ನಾವು ಇವತ್ತು ಎಲ್ಲಿಗೆ ಹೋಗಿ ಇಲ್ಲೇ ಬಂದೀವಿ. ಬರ್ರಿ ಹತ್ತ. ಗುಡ್ಡ ಹತ್ತದ ಎಷ್ಟು ಕಷ್ಟ ಅಂತ ಟ್ರೆಕ್ಕಿಂಗ್ ಮಾಡೋರು ಗೊತ್ತಿರುತ್ತೆ. ಇದು ಒಂಥರ ಟ್ರೆಕ್ಕಿಂಗ. ಒಂದು ಗುಡ್ಡ ಹತ್ತಂದು ಹಿಡಿದೀವಿ, ಎರಡನೇ ಗುಡ್ಡ ಹತ್ತಕತ್ತೀವಿ ಈಗ. ನಿಮ್ಮೂರ ಕಡೆನೂ ನಿಮ್ಮೂರಾಗ ಯಾವ ರೀತಿ ಹಿಡನ್ ಸ್ಪಾಟ್ ಇದ್ರೆ ಅಥವಾ ಒಂದು ಪ್ರಕೃತಿಯ ಸೌಂದರ್ಯ ಇದ್ರೆ ಕಮೆಂಟ್ ಮಾಡಿರಿ. ನೋಡಿರಿ, ಇದನ್ನು ನೋಡೋಕೆ ನಾವು ಅಷ್ಟು ಸಾಹಸ ಮಾಡಿ ಬಂದೀವಿ. A few moments later. ಎಲ್ಲ ಕಡೆ ದೇವ್ರು ಇರ್ತಾನಂತ. ಪ್ರಕೃತಿ ಒಳಗೂ ದೇವ್ರು ಅದಾನ, ಎಲ್ಲ ಕಡೆ ದೇವ್ರು ಅದಾನ, ಮಾತಿನೊಳಗೂ ದೇವ್ರು ಅದಾನ. ನೋಡಿರಿ, ಇಂಥ ಗುಡ್ಡದೊಳಗೂ ದೇವ್ರು ಅದಾನ. ಅಲ್ಲೊಂದು ಗುಡಿ ಕಾಣ್ತಿ, ಒಂದು ಗುಡಿ ಕಾಣ್ತಿ. ಇಲ್ಲಿ ಕೆರೆ ನೋಡ್ಬೋದು ನೀವು. ಕೆರೆ, ಹೊಲ ನೋಡ್ರಿ. ಇಂಥವಕ್ಕೆಲ್ಲ ಭೂಮಿ ಮೇಲೆ ಸ್ವರ್ಗ ಅಂದ್ರೆ ತಪ್ಪಂಗಿಲ್ಲ. ಇಂಥವಕ್ಕೆಲ್ಲ ಭೂಮಿ ಮೇಲೆ ಸ್ವರ್ಗ ಅಂದ್ರೆ ತಪ್ಪಂಗಿಲ್ಲ. ನಾವು ಭಾಳ ವಿವಾದಗಳು ಮಾಡ್ತೀವಿ. ಸ್ವರ್ಗ ಅಲ್ಲಿತಿ, ನರಕ ಇಲ್ಲಿತಿ ಅಂತಂದು. ಸ್ವರ್ಗ ನರಕ ಎಲ್ಲಿಲ್ಲ, ಸ್ವರ್ಗ ನರಕ ಇಲ್ಲೇ ಅದಾವು. ನಾವೇನು ಮಾಡಿದ್ವಿ, ಈಗ ಇಲ್ಲೇ ಕಾಣ್ತೈತಿ, ಇಲ್ಲೇ ನಮ್ಗೆ ಅನುಭವಿಸೋಕೆ ಸಿಗ್ತೈತಿ. ನೋಡಿರಿ ಎಂಥ ಚಂದ ಇವು. ಸೂರ್ಯಾಸ್ತ ಆಗತ್ತೆ ಇಲ್ಲೇ. ಕೆಳಗೆ ತೆಂಗಿನ ತೋಟಗಳು, ಹೊಲಗಳು ಎಲ್ಲ ನೋಡ್ಬೋದು ನೀವು. ಸ್ವರ್ಗ ನರಕ ಎಲ್ಲ ನಾವು ಮಾಡ್ಕೊಂಡಿದ್ದು. ಈ ವಿಡಿಯೋ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ನಿಮ್ಗೆ ಏನೋ ಅದ್ರಾಗ ಚಲೋ ಅನಿಸಿರ್ತೈತಿ, ಎಂಟರ್ಟೈನಿಂಗ್ ಅನಿಸಿರ್ತೈತಿ. ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನಾವು ವಿಡಿಯೋ ಮಾಡ್ತಾಯಿರ್ತೀವಿ, ಇನ್ನೂ ಇಂಪ್ರೂವ್ ಮಾಡ್ಕೊತೀವಿ. ಏನೇನು ನಿಮ್ಗೆ ಏನು ಅನ್ನಿಸ್ತು ವಿಡಿಯೋ ನೋಡಿ ಅಂತ ಕೆಳಗೆ ಕಮೆಂಟ್ ಹಾಕಿರಿ. ಗಿಚ್ ಪಚ್ ಇನ್ನೂ ಮತ್ತು ಬೇರೆ ಬೇರೆ ಕಂಟೆಂಟ್